ಕಳೆದ 4 ದಿನಗಳಿಂದ ಪುತ್ತೂರು ತಾಲೂಕು ಆಡಳಿತ ಸೌಧದ ಮುಂದೆ ವೃದ್ಧ ದಂಪತಿಗಳು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಕನಿಷ್ಠ ಮಾನವೀಯ ದೃಷ್ಟಿಯಿಂದ ಈ ದಂಪತಿಗಳ ಸಮಸ್ಯೆಗೆ ಪರಿಹಾರ ನೀಡುವ ಕೆಲಸ ನಡೆಯಬೇಕಾಗಿದೆ. ಮೈಕೊರೆಯುವ ಚಳಿಯಲ್ಲಿ ಈ ದಂಪತಿಗಳು ಧರಣಿ ನಡೆಸುತ್ತಿದ್ದರೂ ಅಧಿಕಾರ ವರ್ಗ ಹಾಗೂ ಈ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ವ್ಯಕ್ತಪಡಿಸುತ್ತಿರುವುದು ಖಂಡನೀಯ ವಿಚಾರವಾಗಿದೆ ಎಂದು ದಲಿತ ಸೇವಾ ಸಮಿತಿಯ ಜಿಲ್ಲಾ ಸ್ಥಾಪಕಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಹೇಳಿದರು. ಧರಣಿ ನಿರತ ವೃದ್ಧ ದಂಪತಿಗಳಾದ ಕೌಕ್ರಾಡಿ ಕಾಪಿನಬಾಗಿಲು ನಿವಾಸಿ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರನ್ನು ಭೇಟಿಯಾದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ವೃದ್ಧ ದಂಪತಿಗಳ ಧರಣಿ ಅತ್ಯಂತ ನೋವು ತರುವ ವಿಚಾರವಾಗಿದೆ. ಸರ್ಕಾರಕ್ಕೆ ಈ ದಂಪತಿಗಳಿಗೆ 20 ಸೆಂಟ್ ಸ್ಥಳ ಕೊಡುವುದು ದೊಡ್ಡ ವಿಷಯವಲ್ಲ. ಹಾಗಿದ್ದರೂ ಯಾಕೆ ಕೊಡುತ್ತಿಲ್ಲ ಎಂಬುದು ನಿಗೂಢ ಪ್ರಶ್ನೆಯಾಗಿದೆ. ಸರ್ಕಾರ ಹಾಗೂ ಕಂದಾಯ ಇಲಾಖೆ ತಕ್ಷಣ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಈ ವೃದ್ಧರಿಗೆ ಬದುಕುವ ನೆಲೆಯನ್ನು ಕಲ್ಪಿಸಿಕೊಡಬೇಕು. ಆ ಮೂಲಕ ಈ ವೃದ್ಧ ದಂಪತಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ಇನ್ನಷ್ಟು ದಿನ ಇದೇ ರೀತಿ ಧರಣಿ ಮುಂದುವರೆದರೆ ಈ ವೃದ್ಧ ದಂಪತಿಗಳ ಆರೋಗ್ಯದಲ್ಲಿ ಏರುಪೇರಾಗಿ ಅಪಾಯ ಉಂಟಾಗುವ ಸಾಧ್ಯತೆಯೂ ಇದೆ. ಹಾಗಾದ ಪಕ್ಷದಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಅವರು ನೀಡಿದರು. ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಮತಯಾಚನೆಗೆ ಈ ಮನೆಗೆ ಹೋಗಿದ್ದಾರೆ. ಅವರದೇ ಕ್ಷೇತ್ರದ ಈ ವೃದ್ಧ ದಂಪತಿಗಳ ನೋವು ಕೇಳಲು ಅವರು ಬಂದಿಲ್ಲ. ಶಾಸಕಿ ಈ ನ್ಯಾಯ ಕೇಳುತ್ತಿರುವ ಬಡವರಿಗೆ ಸರ್ಕಾರ ಹಾಗೂ ಕಂದಾಯ ಇಲಾಖೆಗೆ ಒತ್ತಡ ಹಾಕುವ ಮೂಲಕ ನ್ಯಾಯ ತೆಗೆಸಿಕೊಡುವ ಕೆಲಸಕ್ಕೆ ಮುಂದಾಗಬೇಕು. ವೃದ್ಧ ದಂಪತಿಗಳಿಗೆ ನಿವೇಶನ ಕೊಡಿಸುವ ಜೊತೆಗೆ ಈ ವೃದ್ಧರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. 2024ರಿಂದ 2025 ತನಕ ಈ ವೃದ್ಧ ದಂಪತಿಯವರಿಗೆ ನ್ಯಾಯ ಕೊಡಿಸೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಬಂದಿರ್ತೇನೆ. ಮುಂದಿನ ವರ್ಷ ಆದರೂ ಇನ್ನೂ 2026 ಈ ರೀತಿಯಲ್ಲಿ ಹೋರಾಟ ಎಲ್ಲೂ ಆಗದ ರೀತಿಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೆಲಸ ಮಾಡಲಿ. ಜನರ ನೋವಿಗೆ, ಜನರ ಕಷ್ಟಕ್ಕೆ, ಜನರಿಗೆ ಸಾರ್ವಜನಿಕ ಅನ್ಯಾಯ ಆದರೆ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಈ ರೀತಿಯಲ್ಲಿ ರಸ್ತೆಯಲ್ಲಿ ತಂದು ಮಲಗಿಸೋ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ. ಯಾರ ಭ್ರಷ್ಟರ, ದೇಶ ಲೂಟಿಗೋರರ ಪರವಾಗಿ ನಿಂತು ಬಡವರ ರಕ್ತವನ್ನು ಹೀರೋ ಕೆಲಸವನ್ನು, ಕುಡಿಯೋ ಕೆಲಸವನ್ನು ನೀವು ಮಾಡಬೇಡಿ. ಅಂಥ ದುಡ್ಡು ಜಾಸ್ತಿ ಟೈಮ್ ಬರಲ್ಲ. ಅದು ಮೊದಲು ಅರ್ಥ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ನಿಯತ್ತಾಗಿ ದುಡೀರಿ. ನಿಯತ್ತಾಗಿ ದುಡಿದು 1 ರೂಪಾಯಿ ಸಂಪಾದನೆ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇರಬೇಕು. ಯಾರ್ದೋ ಎಂಜಲ ಕಾಸಿಗೆ ಕೈ ಚಾಚಿ ಅದರಿಂದ ಬದುಕುವುದಲ್ಲ. ಆಗ್ತಾ ಇರೋದು ಅದೇ, ಈ ದೇಶದಲ್ಲಿ ನಡೀತಾ ಇರೋದು ಅದೇ. ಅದಾಗಬಾರ್ದು. ಇವತ್ತು ನೋಡಿ, ಇವಾಗ 1 ವರ್ಷ 48-49 ದಿನ ಆಗ್ತಾಯಿದೆ. ಪುತ್ತೂರು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯ ರಾಮಣ್ಣ ಪಿಲಿಂಜಿ ಅವರು ಮಾತನಾಡಿ, ವೃದ್ಧ ದಂಪತಿಗಳು ಮಾಡುತ್ತಿರುವ ಈ ಧರಣಿ ವಿಚಾರದಲ್ಲಿ ತಕ್ಷಣ ಪುತ್ತೂರು ಉಪವಿಭಾಗಾಧಿಕಾರಿ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಧರಣಿಯನ್ನು ನಿಲ್ಲಿಸಿ ಅವರಿಗೆ ಸೂಕ್ತ ಪರಿಹಾರ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ದಲಿತ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಬಿಕೆ ಅಣ್ಣಪ್ಪ ಕಾರೇಕಾಡು ಅವರು ಮಾತನಾಡಿ, ಈ ಸಮಸ್ಯೆ ಬಗ್ಗೆ ಅಧಿಕಾರ ವರ್ಗ ತಾಳಿರುವ ನಿರ್ಲಕ್ಷ್ಯ ಸರಿಯಲ್ಲ. ವೃದ್ಧ ದಂಪತಿಗಳ ವಿಚಾರದಲ್ಲಿ ತಕ್ಷಣ ಸರಿಯಾದ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭ ಜಿಲ್ಲಾ ಮಾಜಿ ಸಂಚಾಲಕ ಧನಂಜಯ್ ಬಲ್ನಾಡು, ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ ತೆಂಕಿಲ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಲಲಿತಾ ನಾಯ್ಕ್ ಕಾರ್ಪಾಡಿ, ತಾಲೂಕು ಮಾಜಿ ಉಪಾಧ್ಯಕ್ಷ ಮನೋಹರ್ ಕೊಡಿಜಾಲು, ಜಿಲ್ಲಾ ಮಾಜಿ ಉಪಾಧ್ಯಕ್ಷ ದಾಮು ಕಲ್ಲೆಗ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.